ಎಲ್ಲ ಹೆಂಗಿದ್ರಿ ಫ್ರೆಂಡ್ಸ್? ಚೆನ್ನಾಗವ್ರೆ ಅಂತ ಅನ್ಕೋತೀನಿ. ನಾನು ಇಷ್ಟು ದಿವಸದಿಂದ ವಿಡಿಯೋ ಮಾಡಕ್ಕೆ ಆಗಿಲ್ಲ ಫ್ರೆಂಡ್ಸ್. ನಾನು ವಿಡಿಯೋ ಮಾಡೋದು ಅನ್ಕೊಂಡಿದ್ನ. ನಮ್ಮ ಅತ್ತೆ ರೂಮ್ ಒಳಗೆ ಹೋಗಿ ಬಿಡಿಕಿಲ್ಲ, ಫೋನ್ ಇಟ್ಕೊಳಕ್ಕೆ ಬಿಡಿಕಿಲ್ಲ. ಅದೇನು ಮಾಡಿ ಅಂದ್ಬಿಟ್ಟು ಅದಕ್ಕೆ ಇವತ್ತು ಅತ್ತೆ ಹೊಲ್ತಕ್ಕೆ ಹೋಗಿತ್ತು. ಅದಕ್ಕೆ ರೆಡಿ ಆಗ್ಬಿಟ್ಟು ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದು ಅಂದ್ಬಿಟ್ಟು ಮಾಡ್ತಾವ್ನಿ. ಸೀರೆ ಉಟ್ಕೊಳ್ಳಿ, ಚೆನ್ನಾಗಿ ಕಾಣಿಸಿದಿರಿ, ಬರೀ ಪಿಂಕು ಕಲರ್ ಸೀರೆನೇ ಉಟ್ಕೊತಿದ್ದೀರಿ ಅಂತ ಅಂದಿದ್ರಲ್ಲ, ಅದಕ್ಕೆ ಇವತ್ತು ಸೀರೆ ಉಟ್ಕೊಂಡಿವ್ನಿ. ಚೆನ್ನಾಗಿ ಕಂಡನ ಹೆಂಗೆ ಕಂಡನ ಅಂದ್ಬಿಟ್ಟು ದಯವಿಟ್ಟು ನೀವು ಕಮೆಂಟ್ಸ್ ಮಾಡಿ ತಿಳಿಸಲೇಬೇಕು. ಆಮೇಲೆ ನಿಮ್ಗೆ ಇನ್ನೊಂದು ವಿಚಾರ ಹೇಳೋದೇ ಮರ್ತು ಬಿಟ್ಟಿದೆ. ಅಯ್ಯೋ, ನಮ್ಮ ಮನೇಲಿ ಒಂದು ದೊಡ್ಡ ಕತೆ. ಅದು ದೊಡ್ಡ ಕತೆ ಅಂದರೆ ಅಂತಿಂತ ದೊಡ್ಡ ಕತೆ ಇಲ್ಲ. ಅಯ್ಯೋ, ನನ್ನ ಮೈದಾ ಸಿದ್ದವನು ಸುಮ್ಮನೆ ತಿಕ್ಕಿರ ಬಿಟ್ಕೊಂಡವ್. ನನಗೆ ಹೋಗ್ಬಿಟ್ಟು ತಿಪ್ಪೆ ತವನ ಮಗ ಬಿದ್ದಿತ್ತು, ಆ ಮಗ ಎತ್ಕೊಂಡ್ಬಿಟ್ಟವನೇ. ಆ ಮಗ ಡೈಲಿ ಹೇಳ್ತದೆ, ಒಸಿ ಹೇಳೋಕ್ಕಿಲ್ಲ. ನಮ್ಮ ಅಕ್ಕ ಅಂತೂ ದರಿದ್ರ ಅಂದ್ಬಿಟ್ಟು ಅದನ್ನಂತೂ ಮುಟ್ಟೋದೇ ಇಲ್ವಾ. ಆಗ ಅದು ಕೆಳಗೆ ಬಿದ್ದುಬಿಟ್ಟು ನಮ್ಮ ಭಾವ ಹೊಡೆದ್ಬಿಟ್ಟು ಒಸಿ ದೊಡ್ಡ ಕತೆ ಇಲ್ಲ. ಅಯ್ಯೋ ಕರ್ಮ. ನಿಮ್ಗೆ ಇನ್ನೊಂದು ವಿಚಾರ ಗೊತ್ತಾ? ನನ್ನ ಮೈದನ್ಗೆ ನಮ್ಮ ಅತ್ತೆ ಅದಲ್ಲ ಆ ತಮ್ಮನ ಮಗಳನ್ನ ಮದುವೆ ಮಾಡ್ಕೊಳಕಂತ ಕೇಳಿದ್ರು. ಇವನು ಯಾವ್ದು ಮಗ ಎತ್ಕೊಂಡು ಮನೇಲಿ ಮಡಗಿರೋದಕ್ಕೆ ಅವ್ರು ನೋಡಿದ್ರೆ ಹೆಣ್ಣು ಕೊಡೋಕೆ ಇಲ್ಲ ಅಂದ್ಬಿಟ್ಟು ಮದುವೆನೂ ಮುರಿದೋಯ್ತು ಫ್ರೆಂಡ್. ಇದನ್ನೆಲ್ಲನೂ ಹೇಳ್ಬೇಕಲ್ಲ, ನಿಮ್ಮ ಜೊತೆ ಕೇಳಬೇಕಲ್ಲ ಅಂದ್ಬಿಟ್ಟು ಏನು ಓಡಾಡ್ತೀನಿ. ಮನೆ ಜನ ಎಲ್ಲ ಇಲ್ಲಿ ಅವರೇ ಫ್ರೆಂಡ್ಸ್, ಒಬ್ಬರು ಅತ್ತಾಗಿತ್ತಾಗ ಹೋಗಿಲ್ಲ. ನಮ್ಮ ಅತ್ತೆ ಅಂತೂ ಸಂಜೆ ಗಂಟ ನೀನು ರೂಮ್ ಒಳಗೆ ಇರ್ತೀವಿ ಅಂದ್ಕೊಂಡು ನಮ್ಮ ಅತ್ತೆ ಬೇರೆ ಬೈತದೆ. ಏನು ಮಾಡೋದು? ಅದಕ್ಕೆ ನಾನು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಯಾರು ಬೇಜಾರು ಮಾಡ್ಕೊಳ್ಬೇಡಿ ಫ್ರೆಂಡ್ಸ್. ಅದಕ್ಕೆ ಈಗ ಅತ್ತೆ ಹೊಲ್ತಕ್ಕೋಯ್ತು. ನಮ್ಮ ಅಕ್ಕ ಅದಲ್ಲ, ಅವ್ರು ಹೋಗೋ ಬಂದದೆ. ಅವ್ರು ಹೋಗೋನ ಜೊತೆ ನಮ್ಮ ಅಕ್ಕ ಮಾತಾಡ್ತಾ ಕೂತದೆ. ಆಮೇಲೆ ನಾನು ಗಂಡ ಹೊಲ್ತಕ್ಕೆ ಹೋಗವ್ರೆ, ಯಾರೂ ಇಲ್ಲ. ಅದಕ್ಕೆ ಇವತ್ತು ನಾನು ಒಬ್ಬಳೇ ನಿಮ್ಗೊಂದು ವೀಡಿಯೋ ಮಾಡೋದು ಅಂದ್ಬಿಟ್ಟು ಮಾಡ್ತಾಯಿವ್ನಿ. ನೋಡಿ ಫ್ರೆಂಡ್ಸ್, ನೀವು ಮಾಲನ್ ತೋರಿಸು ಅಂತಿದ್ರಲ್ಲ. ಅಯ್ಯೋ, ಅವಳದಂತೂ ದೊಡ್ಡ ಕತೆ ಫ್ರೆಂಡ್ಸ್. ಅವಳು ಮದುವೆ ಗಂಟ ಇದ್ನಲ್ಲ, ಅವನು ನೋಡಿದ್ರೆ ಅವಳನ್ನ ಕಟ್ಕೊಂಡು ಅವನು ಓಡೋದ. ಈಗ ಅವಳು ಮದುವೆ ಇಲ್ಲ, ನಮ್ಮ ಕುಳ್ಳನಿಗೂ ಮದುವೆ ಇಲ್ಲ. ಹಿಂಗೆ ಆಗದೆ ಫ್ರೆಂಡ್ಸ್ ನಮ್ಮ ಕತೆ. ಜಮೀನ್ದಾರ ಮಗ ಮದುವೆ ಮಾಡ್ಕತ್ತಾನೆ ಅಂತ ಹೇಳಿದ್ನಲ್ಲ ಓದಿ ವಿಡಿಯೋದಲ್ಲಿ. ಜಮೀನ್ದಾರ ಮಗನೂ ಇಲ್ಲ, ಅವನೂ ಇಲ್ಲ, ಕರ್ಕೊಂಡು ಬೇರೆಯವ್ರನ್ನ ಓಡೋದ. ಇವಳು ಕೈ ಚೊಂಬ್ ಕೊಟ್ಬಿಟ್ಟು. ನಮ್ದು ದೊಡ್ಡ ಕತೆ ಫ್ರೆಂಡ್ಸ್. ನಾನು ಎಲ್ಲಾರು ಗೊತ್ತು ನಮ್ಮ ಊರಲ್ಲಿ, ನಿಮ್ಗೆ ಗೊತ್ತಿತ್ತಿಲ್ವಲ್ಲ, ಅದಕ್ಕೆ ನಿಮ್ಗೆ ಗೊತ್ತಾಗ್ಲಿ ಅಂದ್ಬಿಟ್ಟು ವಿಡಿಯೋ ಮಾಡೋ ಆಗ್ತಾವೆ. ನೋಡಿ, ಸೀರೆ ಚೆನ್ನಾಗಿದ್ದದ. ನೀವು ಚೆನ್ನಾಗಿ ರೆಡಿ ಮಾಡ್ಕೊಂಡು ನೀವು ವಿಡಿಯೋ ಮಾಡಿ ಅಂದಿದ್ರಲ್ಲ, ಅದಕ್ಕೆ ಈ ಸೀರೆ ತಗೊಂಡಿವ್ನಿ. ಇದಕ್ಕೆ ಎಷ್ಟು ಕೊಡ್ಬೋದು ಏನು ಅಂತ ರೈಟಾಗಿ ಕಮೆಂಟ್ಸ್ ಮಾಡಿ ತಿಳಿಸಿ ಹೇಳಿ. ನಿಮ್ಮ ಅತ್ತೆ ತೋರಿಸಿ, ನಿಮ್ಮ ಫ್ಯಾಮಿಲಿ ತೋರಿಸಿ ಅಂತಿದ್ದೀರಿ ಫ್ರೆಂಡ್ಸ್. ಅವರು ಫೋನ್ ಹಿಡ್ಕೊಂಡ್ರು ಸಾಕು ಸುಮ್ಮನೆ ಬೈತಾರೆ ಫ್ರೆಂಡ್ಸ್. ಯಾರನ್ನೂ ತೋರ್ಸಂಗಿಲ್ಲ. ಅವ್ರವ್ರು ಏನೇನು ಮಾಡ್ತಾರೆ ಕತೆಗಳು ಹೇಳ್ಕೊಂಡು ಹೋಗ್ಬೇಕು ಅಷ್ಟೇ. ಅವ್ರು ಮಾತ್ರ ಕ್ಯಾಮ್ರಾ ಮುಂದೆ ನಿಂತ್ಕೊಳ್ಳೋಕ್ಕಿಲ್ಲ. ಸದ್ಯಕ್ಕೆ ನಾನೇ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಯಾವಾಗ್ಲಾರೆ ಬೇಕಾರೆ ನಾನು ಬೇಕಾದ್ರೆ ಅವ್ರು ತೋರಿಸ್ತೀನಿ. ಆಮೇಲೆ ನೀವು ಹೇಳಿದಿರಲ್ಲ ನಿಮ್ಮ ಹೊಲದಲ್ಲಿ ವಿಡಿಯೋ ಮಾಡಿ ಅಂತ, ಹಾಗೂ ಹೋಯ್ತೀನಿ ಸುಮ್ಮನಿರಿ. ಹೊಲದಲ್ಲಿ ಒಂದು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಆಮೇಲೆ ನಮ್ಮ ಹೊಸಗಳು ನೀವು ಹೇಗಿದ್ದೀರಾ, ಬಟ್ಟೆ ಎಲ್ಲ ಎಲ್ಲಿ ಹೋಗಿ ಕೊಯ್ತೀರಾ ಅಂತೆಲ್ಲ ಕೇಳಿದ್ದೀರಲ್ಲ, ಅದಕ್ಕೆ ಎಲ್ಲವ ನಾನು ಕೆರೆಯದೆ ಅಲ್ಲಿಗೆ ತಗೊಂಡು ಹೋಗ್ತೀವಿ. ಆಮೇಲೆ ನಮ್ಮ ಹಿತ್ತಲು ತೋರಿಸ್ತೀವಿ, ಆಮೇಲೆ ನಮ್ಮ ಕೊಟ್ಟಿಗೆಗಳು ತೋರಿಸ್ತೀವಿ. ನಿಮ್ಗೆ ಏನು ಬೇಕು ಕಮೆಂಟ್ಸ್ ಮಾಡಿ ತಿಳಿಸಿ. ನಾನು ದಿನಾಲು ಒಂದೊಂದು ವಿಡಿಯೋ ಹಾಕೊಂಡು ಹೋಗ್ತೀನಿ. ಮಾತ್ರ ನೀವು ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಬೇಕು ಫ್ರೆಂಡ್ಸ್. ಮುಖ್ಯವಾದ ವಿಚಾರಣೆ ಮರ್ತುಬಿಟ್ಟಿದೆ. ನಾನು ಅದನ್ನೇ ಹೇಳೋದು ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇರೋದು. ಆ ವಿಚಾರಣೆ ನಾನು ಮರ್ತ್ಕೊಬಿಟ್ಟಿವ್ನಿ. ನಮ್ಮ ಅತ್ತೆಗೂ ಆಮೇಲೆ ನಮ್ಮ ರತ್ನಾಕದಲ್ಲ ಅವ್ರ ಅವ್ವನಿಗೂ ನಮ್ಮ ರತ್ನಾಕನಿಗೂ ಬೆಲ್ಲ ಟೀಸರ್ ಪಿಕ್ಚರ್ಗೆ ದೊಡ್ಡ ಜಗಳ ಆಯಿತು. ಅಂತಿಂತ ಜಗಳ ಅಲ್ಲ, ದೊಡ್ಡ ಜಗಳ ಆಯಿತು. ಗೊತ್ತಾ ಫ್ರೆಂಡ್? ಟೀ ಸೊಪ್ಪು ಬೆಲ್ಲ ಹಾಲು ಮೂರಕ್ಕೆ. ಯಾಕೆ ಗೊತ್ತಾ? ನಮ್ಮ ರತ್ನಾಕದಲ್ಲ ಹಾಲೆಲ್ಲ ಮಗ ಕುಡ್ಕೊಬಿಡೋದೆ ಅಂತ ನಮ್ಮ ಅತ್ತೆ ಹಾಲು ತಂದು ಅಂಗಡಿಗೆ ಟೀ ಕಾಯಿಸ್ಕೊ ಅಂತ ಹಂಗೆ ಅಂದ್ಕೊಂಡು ದೊಡ್ಡ ಜಗಳ ಹತ್ಕೊಂಡು ಅದೇ ಆಟದ ಮೇಲೆ ರತ್ನಾಕರ್ ಹೋಗೋ ಇಲ್ಲೇ ಉಳ್ಕೊಂಡದೆ ಅವ್ರನ್ನ ಉರ್ಸೋಕೆ ಸಲುವಾಗಿ. ಅದಕ್ಕೆ ನಮ್ಮ ರತ್ನಾಕ ಯಾವ್ಯಾವ ಥರ ತಿಂಡಿ ಬೇಕೋ ರವ್ವನಿಗೆ ಎಲ್ಲನೂ ಕೇಳಿ ಮಾಡಿಕೊಡ್ತಾರೆ ಫ್ರೆಂಡ್ಸ್. ನಾನು ಇಲ್ಲೇ ಇನ್ನೊಂದುಗಳಿಗಿದ್ರೆ ಎಲ್ಲ ತಿಂಡಿ ಮಾಡ್ಕೊಂಡು ತಿಂದ್ಕೊಂಡೇ ಬಿಡ್ತಾರೆ ಅವರು ಫ್ರೆಂಡ್ಸ್. ನಾನು ತಿಂಡಿ ತಿಂದ್ಬಿಟ್ಟೇ ಬರ್ತೀನಿ. ನನಗೆ ಅವ್ರು ಜಗಳ ಆಡ್ತಾರೆ ಅಂತ ಏನಾದ್ರು ಗೊತ್ತಾಗಿದ್ರೆ ಅದನ್ನ ವಿಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡಿಬಿಡೋನು ಫ್ರೆಂಡ್ಸ್. ಒಳ್ಳೆ ಚೆನ್ನಾಗಿತ್ತು ಕತೆ. ಅವರು ನಾನು ಬರೋಕ್ಕಿಂತ ಮುಂಚೆಗೇ ಹಂಗೆ ಜಗಳಾಡ್ಕೊಬಿಟ್ಟು ಆಮೇಲೆ ಇದ್ದರು. ಆಮೇಲೆ ನಮ್ಮ ರತ್ನಾಕ ಹೇಳ್ತು ಎಲ್ಲ ಕತೆನೂ. ನಮ್ಮ ಮನೇಲಿ ಎಲ್ಲ ಒಂದೊಂಥರ ಫ್ರೆಂಡ್ಸ್, ಎಲ್ಲ ಒಂದೊಂಥರ. ನನ್ನ ಬುಟ್ಟಿ ಎಲ್ಲ ಒಂದೊಂಥರ, ಒಂದು ಮಾತು ಕೇಳೋಕ್ಕಿಲ್ಲ, ಏನೂ ಇಲ್ಲ. ನನ್ನ ಬುಟ್ಟಿನ ಎಲ್ಲ ಒಂದೊಂಥರ ಫ್ರೆಂಡ್ಸ್, ಒಬ್ಬರು ಸೋಲೋಕ್ಕಿಲ್ಲ ಫ್ರೆಂಡ್ಸ್. ನಮ್ಮ ಅತ್ತೆಗಂತೂ ನನ್ನ ಫೋನ್ ಹಿಡ್ಕೊಂಡ್ರೆ ಐಕಿಲ್ಲ. ನನ್ನ ಗಂಡನಿಗಂತೂ ಏನು ಕೇಳೋಕ್ಕೂ ಆಗೋದಿಲ್ಲ. ನಮ್ಮ ಅಕ್ಕನಿಗಂತೂ ಸಂಜೆ ಗಂಟೆ ನಾನು ಕೆಲಸ ಮಾಡ್ತಿರಬೇಕು ಫ್ರೆಂಡ್ಸ್. ಇನ್ನೊಂದು ಹೇಳೋದು ಮರ್ತ್ಬಿಟ್ಟಿದೆ. ನಮ್ಮ ಅಕ್ಕ
ಅದೇ ನಮ್ಮ ಬಾವ ಹೊಡೆದು ಬಿಡ್ತಲ್ಲ ಅದಕ್ಕೆ ಮನೆ ಬಿಟ್ಟು ಹೋಗಿ ರೆಡಿಯಾಗಿದ್ಲು ಫ್ರೆಂಡ್ಸ್. ನಾನು ಗಾಗರ್ದು ಹೋಗೋದು ಬೇಡ ಹಂಗೆ ಹಿಂಗೆ ಅಂತ ಬುದ್ಧಿ ಹೇಳಿ ಇರ್ಸ್ಕೊಂಡೆ ಫ್ರೆಂಡ್ಸ್. ನಿಜವಾಗ್ಲೂ ನಾನೊಂದು ಒಳ್ಳೆ ಕೆಲಸ ಮಾಡಿದೆ ಅಲ್ವಾ ಫ್ರೆಂಡ್ಸ್. ಭಾಳ ಮನೆ ನಮ್ಮದು ಭಾಳ ಮುರಿದೋಗೋದು ನಾನು ಸರಿ ಮಾಡಿದೆ ಅಲ್ವಾ ಫ್ರೆಂಡ್ಸ್. ಹಂಗೆ ಅಂದ್ಬಿಟ್ಟು ನನಗೆ ಖುಷಿ ಆಯಿತು ಫ್ರೆಂಡ್ಸ್. ಬೇರೆಯವರಾಗಿದ್ರೆ ಕಳಿಸ್ಬಿಡೋರು. ನಾನು ನಮ್ಮ ಅಕ್ಕ ಹೊಂಟೋದ್ರೆ ಕೆಲಸ ಮಾಡೋಕ್ಕೆ ಜಾಸ್ತಿ ನನ್ನ ಕೈಲಿ ಐಕಿಲ್ವಲ್ಲ ಫ್ರೆಂಡ್ಸ್, ಅಡುಗೆ ಎಲ್ಲ ಮಾಡೋಕ್ಕೆ. ಅದಕ್ಕೋಸ್ಕರನೇ ನಾನು ಇರಿಸ್ಕೊಂಡೆ ಏನೇನೋ ಉಪಾಯ ಮಾಡಿಬಿಟ್ಟು. ನೋಡಿ ಫ್ರೆಂಡ್ಸ್, ನಾನು ನಿಮ್ಗೆ ಯಾವ್ಯಾವ ಥರ ವೀಡಿಯೋ ಮಾಡಬೇಕು ಅಂದ್ಬಿಟ್ಟು ದಯವಿಟ್ಟು ನೀವೇ ಕಮೆಂಟ್ಸ್ ಮಾಡಿ ತಿಳಿಸ್ಬೇಕು. ಇಲ್ಲ ಕೆರೆ ತಾವಬೇಕೋ, ಇಲ್ಲ ಹೊಲ ತಾವಬೇಕೋ, ಇಲ್ಲ ಅಡುಗೆ ಮನೇಲಿ ಬೇಕೋ, ನಿಮ್ಗೆ ಏನೇನು ಬೇಕು ಅಂದರೆ ನಾನು ಎಲ್ಲ ವೀಡಿಯೋಗಳ್ನ ಮಾಡಿ ಹಾಕ್ತೀನಿ. ಆಮೇಲೆ ನಾನು ನನ್ನ ಗಂಡ ಎಲ್ಲರೇ ಹೊರಗಡೆ ಹೋಯ್ತೀವಲ್ಲ ದೇವಸ್ಥಾನಕ್ಕೆ, ಆಗಲೂ ಬೇಕಾದ್ರೆ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಆಮೇಲೆ ಹಂಗೆ ನಾನು ಏನಾದರೂ ಸ್ಪೆಷಲಾಗಿ ಅಡುಗೆ ಎಲ್ಲ ಮಾಡಿದ್ರೆ ಆವಾಗ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ನೀವು ನನಗೆ ಸಪೋರ್ಟ್ ಮಾಡಬೇಕು ಫ್ರೆಂಡ್ಸ್. ಆಮೇಲೆ ಫ್ರೆಂಡ್ಸ್, ನಾವು ಅಡುಗೆ ಮಾಡ್ಬೋದಾಗಿತ್ತು ಫ್ರೆಂಡ್ಸ್. ಅಡುಗೆ ಅಂತಂದರೆ ನಾವೇನು ಚಿಕನು ಮಟನ್ ಮಾಡೋಕ್ಕಿಲ್ಲ. ಈ ಉಳ್ಳಿ ಕಳ್ಸಾರು, ತಡ್ನಿ ಕಳ್ಸಾರು ಇಟ್ಟು ಅಂತ್ಯ ಮಾಡೋದು ಫ್ರೆಂಡ್ಸ್. ಅದಕ್ಕೆ ಅದನ್ನ ಅಪ್ಲೋಡ್ ಮಾಡಿಲ್ಲ. ಬೇಕು ನೀವು ಅದನ್ನೇ ಮಾಡಿ ಅಂದರೆ ಬೇಕಾದ್ರೆ ನಾನು ಅದನ್ನೇ ಅಪ್ಲೋಡ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇನ್ನೇನೋ ನಮ್ಮ ಅತ್ತೆ ಬರೋತ್ತಾಯಿತು, ಇನ್ನೇನೋ ಬಂದ್ಬಿಡ್ತದೆ. ಅದಕ್ಕೆ ಆಮೇಲೆ ನಮ್ಮ ಅಕ್ಕನೂ ಇನ್ನೂ ಈಚೆಗೆ ರೂಮಿಂದ ಈಚೆ ಕಡ್ದಿಲ್ಲ ಅಂದ್ಬಿಟ್ಟು ನಮ್ಮ ಅಕ್ಕನೂ ಬಂದ್ಬಿಡ್ತಾಳೆ. ಅದಕ್ಕೆ ಗೊತ್ತಾಗ್ಬಿಟ್ರೆ ಅವಳು ವೀಡಿಯೋನೇ ಮಾಡೋಕ್ಕೆ ಬಿಡೋಕ್ಕಿಲ್ಲ. ಅದಕ್ಕೆ ಫ್ರೆಂಡ್ಸ್, ಮುಂದೆ ವೀಡಿಯೋದಲ್ಲಿ ಇದನ್ನೇ ಕಂಟಿನ್ಯೂ ಮಾಡ್ತೀನಿ. ನೀವು ದಯವಿಟ್ಟು ಸಪೋರ್ಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚೆಚ್ಚು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನನ್ನ ಚಾನಲ್ ಹೆಸರು ಹಂಗೆ ಮರ್ತುಬಿಟ್ಟಿರಿ, ತಾರಾಳ ನವರಂಗದ ಆಟ ಅಂತ ನನ್ನ ಚಾನಲ್ ಹೆಸರು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಏನು ಥರ ಹಿಂಗೆ ರೆಡಿ ಹಾಕೋತಿದ್ದೀನಿ ನೀನು? ಅಲ್ಲೆಲ್ಲ ಹುಡ್ತಾವೆ. ನಾನು ಕೊಟ್ಟಿಗೆ ಸುತ್ತಕೊಂಡು ರೌಂಡ್ ಬಂದಲ್ಲ ತಾರ ಅನ್ಕೊಂಡು ಮನೆ ಒಳಗೆ ಕೂತ್ಕೊಂಡು ಏನು ಇಷ್ಟು ಮಾಡಿ ರೆಡಿ ಹಾಕೋತಿದ್ದೀಯಲ್ಲ? ಸೀರೆನೇ ಇಲ್ಲ ಅಂತಿದ್ದಿ, ಇಷ್ಟು ಮಟ್ಟ ಸೀರೆ ಉಟ್ಕೊಂಡು ಕೂತಿದ್ದೀಯಲ್ಲ ನೀನು. ಇಷ್ಟು ಚೆನ್ನಾಗಿರೋ ಸೀರೆ ಎಲ್ಲಿ ತಗೊಂಡೆ? ಇದನ್ನ ಮೌತ ಕೊಟ್ಟಿದ್ದು ಕನಕ. ಉಟ್ಕೊಂಡೈತಿಲ್ಲ ಹಂಗೆ ಮಡಿಕೊಂಡಿದೆ ಕನಕ. ಒಬ್ಬರೇ ಬರೀ ಕೈ ಬರ್ತದೆ. ಅದು ಯಾವ ತಗೊಡ್ತು? ಯಾವ ತಗೊಡ್ತು ಬಿಡು. ಯಾಕ ನಾನು ಹೋಗಿತಿರುವಾಗ ನೋಡ್ಕೊಬರೋದಂತ ಕೊಟ್ಟಿದ್ದು ಕನಕ. ಸರಿ, ನಾನು ಹೋಗಿರ್ಬೋದ್ರೆ ಒಂದಿಸ್ಕೊಡು ಉಟ್ಕೊಳಕ್ಕೆ. ಈಸ್ಕೊಳ್ಳಿ ಅಂತ ತಗಕ್ಕ ಬಾ. ನೋವ ಕರೀತಾಯ್ತು ನಿನ್ನ ಇರ್ಬೋದು ತಾರ ಅಂತ, ಅದಕ್ಕೆ ಕತೆ ಬಂದೆ ರೆಡಿ ಹಾಕೊಂಬತ್ತೆ ಮುಂದುವರಿಯುವುದು. ನೋಡಿ ಅಲ್ಲೆಲ್ಲ ಹುಡ್ತಾ ಕೂತೀನಿ. ಸೀರೆ ಏನು ಚೆನ್ನಾಗಿರೋ ಸೀರೆ ಉಟ್ಕೊ ಕೂತಿದ್ದಾಳು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಅಡ್ಲೆಟ್ಟು ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು ಕಣ್ರಪ್ಪ.